ಸರ್ ಮೆಟ್ರೋ ತಾಂತ್ರಿಕ ಸಮಸ್ಯೆಯಿಂದ ನಿಂತಿದೆ. ಏನು ಹೇಳ್ತೀರಿ, ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ? ಸರ್ ನಾನು ಕರೆಕ್ಟಾಗಿ 7 ಗಂಟೆಗೆ ಬಂದಿದ್ದು, ಈಗ 7:20 ಆಲ್ಮೋಸ್ಟ್ ಒಂದು ಕಾಲ್ ಅವರಿಂದನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಮೆಟ್ರೋ ಟೆಕ್ನಿಕಲ್ ಪ್ರಾಬ್ಲಮಿಂದ ಎರಡೂ ಕಡೆ ಲೈನ್ ನಿಂತಿದೆ ಅಂತ ಹೇಳಿದ್ದಾರೆ. ಅಂದರೆ ಪಾಪ ಸಿಬ್ಬಂದಿಗೆ ಅವ್ರಿಗೇನು ಹೇಳಿದ್ದಾರೆ ಅದನ್ನು ನಮ್ಗೆ ಕನ್ವೆ ಮಾಡ್ತಿದ್ದಾರೆ. ಬಟ್ ನಾವು ಅಂದರೆ ನಮಗೆ ಜನಸಾಮಾನ್ಯರಿಗೆ ಇದು ಒಂಥರ ತೊಂದರೆ ಥರ ಆಗಿದೆ. ಅಂದರೆ ಡೈಲಿ ನಾವು ಮೆಟ್ರೋ ನಂಬ್ಕೊಂಡು ಬರ್ತೀವಿ. ಅಂದರೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಮೆಟ್ರೋನೇ ನಮಗೆ ಡೈಲಿ ಬೇಸಿಸ್ ಆಫೀಸಿಗೆ ಕಮ್ಯೂಟ್ ಮಾಡೋದಕ್ಕೆಲ್ಲ. ಸೊ ಆ ಥರ ನಾವು ಡಿಪೆಂಡೆನ್ಸಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಇದ್ದಾಗ, ಅಂದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿರೋ ಹಾಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಬಳಸಿ ಅಂತ ಹೇಳಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಈಗ ಡಿಪೆಂಡೆಂಟ್ ಆಗಿದ್ದೀವಿ. ಹೌದು ಹೌದು, ಅಂದರೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಕ್ಯಾಬು ಆಟೋ ಯಾವುದೂ ಬುಕ್ ಆಗ್ತಿಲ್ಲ. ಯಾವುದೋ ಒಂದು ಬುಕ್ ಆಗಿದೆ, ನೋಡ್ಬೇಕು ಅವ್ರು ಬರ್ತಾರೋ ಇಲ್ಲೋ ಅಂತ. ನಾನು ಬೇರೆ ನಮ್ಮ ಅಮ್ಮಗೆ ಕಾಲ್ ಮಾಡಿ ಹೇಳ್ಬಿಟ್ಟಿದ್ದೀನಿ 1 hour ಹಿಂದೆನೇ ಬರ್ತೀನಿ ಅಂತ. ಅವ್ರು ಬರಲಿಲ್ಲ ಅಂದರೆ ಅವರು ಎಲ್ಲ ಪ್ಯಾನಿಕ್ ಆಗ್ತಾರೆ. ಅಂದರೆ ಅವರೆಲ್ಲ ಅಂದರೆ ಈಗ ನ್ಯೂಸಲ್ಲೆಲ್ಲ ನೀವು ಟೆಲಿಕಾಸ್ಟ್ ಮಾಡ್ತೀರಾ. ನಾವು ಏನಿಲ್ಲ ಸರ್, ಡಿಲೇ ಆಗ್ತಿದೆ, ಬೇಗ ಹೋಗಬೇಕಿತ್ತು, ತುಂಬ ಲೇಟ್ ಆಗಿಬಿಡ್ತು. ಈ ಥರ ಆಗಬಾರ್ದು ಸಮಸ್ಯೆ ಅಂತ. ನಾವು ನೋಡಿದಾಗಿಂದ ಇದು ಸೆಕೆಂಡ್ ಟೈಮ್ ಸರ್. ಹಾಂ ಸರ್, 7:30 ಅರೌಂಡ್. ಇವಾಗ ಬಂದಿದ್ದೀವಿ. ಏನೋ ಕೇಳಿದ್ವಿ, ಏನೋ ಎಷ್ಟೊತ್ತಾಗುತ್ತೆ ಅವ್ರಿಗೆ ಗೊತ್ತಿಲ್ಲ ಅಂತೆ. ಅದಕ್ಕೆ ಮೇ ಬಿ ಗ್ರೀನ್ ಲೈನ್ ಅವೈಲೇಬಲ್ ಇದೆ, ಪರ್ಪಲ್ ಲೈನ್ ಮಾತ್ರ ಅವೈಲೇಬಲ್ ಇಲ್ಲ ಅಂತ. ಆಚೆನೇ ಇದ್ದೆ, ಒಳಗಡೆ ಹೋಗೋಣ ಅಂತಾನೆ ಅಲ್ಲಿಂದ ಬಂದೆ. ಆ ಕಡೆ ಹೋಗ್ದೆ, ಆ ಕಡೆನೂ ಬ್ಲಾಕ್ ಆಯಿತು. ಈ ಕಡೆ ಏನಾದರೂ ಓಪನ್ ಇರುತ್ತಾ ಅಂತ ಈ ಕಡೆ ನೋಡಿದ್ರೆ ಈ ಕಡೆನೂ ಬ್ಲಾಕ್ ಆಯಿತು. ಸದ್ಯಕ್ಕೆ ಈಗಾದರೂ ಓಪನ್ ಆಗಲ್ಲ ಅಂತೆ. ಆವಾಗಿಂದ ಡ್ರೈವ್ ಮಾಡ್ತೀನಿ, ಅದನ್ನು ಆಗ್ತಾ ಇಲ್ಲ. ತುಂಬ ಜಾಸ್ತಿ ಅದೇ ಫೇರ್, ಅದಕ್ಕೆ ಅಂತ ಜಾಸ್ತಿ ಮಾಡಿದ್ದಾರೆ ಅನಿಸುತ್ತೆ. ಎಲ್ಲ ಡಿಮ್ಯಾಂಡ್ ಇರೋದ್ರಿಂದ ರೆಗ್ಯುಲರ್ ಪ್ರೈಸ್ಗಿಂತ ಇನ್ನೂ 2 times ಜಾಸ್ತಿ ಮಾಡಿದ್ದಾರೆ. ಸೊ ಸಡನ್ನಾಗಿ ನಾವು ಮನೆಗೆ ಹೋಗ್ಬೇಕಿತ್ತು, ಮೆಟ್ರೋಗೆ ವೆಯ್ಟ್ ಮಾಡ್ತಿದ್ವಿ ಒಳಗಡೆ. ಸಡನ್ನಾಗೆ ಇದು ಮೆಟ್ರೋ ಇಲ್ಲ, ವಾಪಸ್ ಹೋಗಿ ಅಂತ ಹೇಳಿದ್ರು. ಸೊ ಇವಾಗ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ. ಯಾವುದು ಓಲಾ ಊಬರ್ ಯಾವುದು ಬುಕ್ ಬೇರೆ ಆಗ್ತಿಲ್ಲ. ಸಡನ್ನಾಗಿ ಮೆಟ್ರೋ ಸ್ಟಾಪ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ತಿದೆ. ಕ್ಯಾಬ್ ಏನು ಬುಕ್ ಆಗ್ತಿಲ್ಲ, ಓಲಾ ಊಬರ್ ರ್ಯಾಪಿಡೋ ಯಾವುದು ಬುಕ್ಕೇ ಮಾಡ್ತಿಲ್ಲ. ಮತ್ತು ಬಸ್ಸಸ್ಗೆ ನಾವು ಅದೇ ಎಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಸೊ ಅಟ್ಲೀಸ್ಟ್ ನಾಳೆ ಆದರೂ ಮೆಟ್ರೋ ಕರೆಕ್ಟ್ ಆದರೆ ಇಲ್ಲಿ ವರ್ಕ್ ಬರಲಿಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ವರ್ಕ್ ಕೊಡಲಿಕ್ಕೆ. ಅಷ್ಟೇ. ಅಭಿಲಾಷ್ ಅಂತ. ಥ್ಯಾಂಕ್ ಯು.